ಬೆಂಗಳೂರಿನ ಬಾಪೂಜಿ ನಗರ ಹಾಗೂ ದೀಪಾಂಜಲಿ ನಗರದ ಕೌನ್ಸಿಲರ್ಗಳ ಮಧ್ಯೆ ರಸ್ತೆಗೆ ಟಾರ್ ಹಾಕಬೇಕಾ ಅಥವಾ ಕಾಂಕ್ರೀಟ್ ಹಾಕಬೇಕಾ ಅನ್ನೋ ವಿಷಯದಲ್ಲೇ ಪರಸ್ಪರ ಕಿತ್ತಾಟ ಶುರುವಾಗಿದೆ. ವಿಶೇಷ ಅಂದ್ರೆ ಇಬ್ರು ಬಿಜೆಪಿ ಕಾರ್ಪೊರೇಟರ್ಗಳೇ. ಈ ರಸ್ತೆ ಇರೋದು ಬಾಪೂಜಿ ನಗರದ ಫಸ್ಟ್ ಕ್ರಾಸ್ ರಸ್ತೆಯ ವಿಷಯದಲ್ಲಿ ದೀಪಾಂಜಲಿ ನಗರ ಕೌನ್ಸಿಲರ್ ಮಾಲತಿ ಹಾಗೂ ಬಾಪೂಜಿ ನಗರ ಕೌನ್ಸಿಲರ್ ಕೃಷ್ಣ ಅವರ ಮಧ್ಯೆ ಇದು ಜಟಾಪಟಿಗೆ ಕಾರಣ ಆಗಿದೆ. ಅಷ್ಟಕ್ಕೂ ದೀಪಾಂಜಲಿ ನಗರ ಕೌನ್ಸಿಲರ್ ಮಾಲತಿ ಅವರ ಪಾಲು ಇದರಲ್ಲಿ ಇಲ್ಲ. ಬದಲಾಗಿ ಅವರ ಪತಿ ವೆಂಕಟಸ್ವಾಮಿ ಇವರಿಂದಾಗಿ ಇಲ್ಲಿ ಕಿತ್ತಾಟ ಶುರುವಾಗಿದೆ. ವೆಂಕಟಸ್ವಾಮಿ ಈ ಬಾಪೂಜಿ ನಗರದ ಮಾಜಿ ಕೌನ್ಸಿಲರ್. ಈ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆ ಮಾಡಿಸಿದವರು. ಆದ್ರೆ ಇದೀಗ ಹಾಲಿ ಕೌನ್ಸಿಲರ್ ಕೃಷ್ಣ ಅವರು ಈ ರಸ್ತೆಯನ್ನಾಗಿದ್ದು ಟಾರ್ ರಸ್ತೆ ಮಾಡಕ್ಕೆ ಹೊರಟಿರೋದು ವೆಂಕಟಸ್ವಾಮಿ ಸಿಟ್ಟಿಗೆ ಕಾರಣ ಆಗಿದೆ. ಸ್ಥಳೀಯರು ರಸ್ತೆ ಸರಿ ಇಲ್ಲ ಅನ್ನೋ ದೂರು ಕೊಟ್ಟ ಕಾರಣಕ್ಕೋಸ್ಕರ ರಸ್ತೆ ರಿಪೇರಿ ಮಾಡಿಸ್ತಾ ಇದ್ದೀವಿ. ಈ ಕಾರಣಕ್ಕೆ ಮಾಜಿ ಕೌನ್ಸಿಲರ್ ವೆಂಕಟಸ್ವಾಮಿ ಕೆಟ್ಟ ಶಬ್ದಗಳಿಂದ ಬೈದಿದ್ದಾರೆ. ಅಷ್ಟೇ ಅಲ್ಲ, ಜೆಸಿಬಿ ಚಾಲಕನಿಗೆ ಹಲ್ಲೆ ಮಾಡುವ ಪ್ರಯತ್ನ ಕೂಡ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಬಾಪೂಜಿ ನಗರ ಕೌನ್ಸಿಲರ್ ಕೃಷ್ಣ ಮಾಡ್ತಿದ್ದಾರೆ. ಈ ಆರೋಪವನ್ನ ಮಾಜಿ ಕೌನ್ಸಿಲರ್ ವೆಂಕಟಸ್ವಾಮಿ ತಳ್ಳಿ ಹಾಕ್ತಿದ್ದಾರೆ. ಟಾರ್ ರಸ್ತೆ ಬೇಡ, ಕಾಂಕ್ರೀಟ್ ರಸ್ತೆ ಮಾಡಿಸಿ ಅಂತ ಮನವಿ ಮಾಡಿದ್ದೇನೆ ವಿನಃ ಯಾರಿಗೂ ಬೈದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಅವರು ಸರಿ ಆಯ್ತು ಕೆಲಸ ಮುಗಿಸಿದ್ರೆ ಅಂತ ನಾನು ಫೋನ್ ಮಾಡಿದೆ. ಒಂಚೂರು ಹಳ್ಳ ನೀರು ಬರುತ್ತೆ.